ನಮಸ್ಕಾರ ಸ್ನೇಹಿತರೆ. ದೆವ್ವ ಭೂತಗಳ ಬಗ್ಗೆ ನಾವು ಕೇಳೇ ಇರ್ತೀವಿ. ಆದರೆ ಇವೆಲ್ಲದಕ್ಕೂ ಮೀರಿದ ಶಿವನ ಗಣಗಳಿಗೆ ಸೇರಿದ ಒಂದು ಭಯಾನಕ ಶಕ್ತಿ ಇದೆ. ಅದೇ ಬೇತಾಳ. ಬೇತಾಳ ಅಂದ ತಕ್ಷಣ ನಮಗೆ ವಿಕ್ರಮ ಬೇತಾಳನ ಕತೆ ನೆನಪಾಗುತ್ತೆ. ಆದರೆ ರಿಯಲ್ ಲೈಫ್ನಲ್ಲಿ ಬೇತಾಳ ಅನ್ನೋದು ಕೇವಲ ಕಥೆಯಲ್ಲ, ಅದು ಸ್ಮಶಾನಗಳನ್ನು, ಪಾಳು ಬಿದ್ದ ಜಾಗಗಳನ್ನು ಕಾಯುವ ಒಂದು ಉಗ್ರವಾದ ಶಕ್ತಿ. ಕರಾವಳಿ ಕೊಂಕಣ ಭಾಗದಲ್ಲಿ ಇವತ್ತಿಗೂ ಬೇತಾಳನನ್ನು ಗ್ರಾಮದ ಕಾವಲು ದೇವರಾಗಿ ಪೂಜಿಸ್ತಾರೆ. ಆ ಶಕ್ತಿ ಎಷ್ಟರ ಮಟ್ಟಿಗೆ ಪವರ್ಫುಲ್ ಅಂದರೆ ಯಾರಾದರೂ ಭಕ್ತಿಯಿಂದ ಬೇಡಿಕೊಂಡರೆ ಪ್ರಾಣ ಕೂಡ ಉಳಿಸುತ್ತೆ. ಅದೇ ಅಹಂಕಾರದಿಂದ ಕೆಣಕಿದರೆ ಅವರ ವಂಶವನ್ನೇ ಸರ್ವನಾಶ ಮಾಡುತ್ತೆ. ಇವತ್ತು ನಾನು ನಿಮಗೆ ಈ ಬೇತಾಳನ ಶಕ್ತಿಯನ್ನು ಪ್ರಶ್ನಿಸಲು ಹೋಗಿ ತನ್ನ ಜೀವನವನ್ನೇ ನರಕ ಮಾಡಿಕೊಂಡ ಒಬ್ಬ ಯುವಕನ ನೈಜ ಕತೆ. ಈ ಘಟನೆ ನಡೆದಿದ್ದು 2021ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯ ಅಂಚಿನಲ್ಲಿರುವ ಒಂದು ಪುಟ್ಟ ಹಳ್ಳಿ. ಆ ಯುವಕನ ಹೆಸರು ಕಾರ್ತಿಕ್. ಅವನು ಬೆಂಗಳೂರಿನಲ್ಲಿ ಬ್ಲಾಗರ್ ಆಗಿದ್ದ. ಅಂದರೆ ಯೂಟ್ಯೂಬ್ಗಾಗಿ ಪಾಳು ಬಿದ್ದ ಜಾಗಗಳಿಗೆ, ಭಯಾನಕ ಸ್ಥಳಗಳಿಗೆ ಹೋಗಿ ವಿಡಿಯೋ ಮಾಡೋದು ಅವನ ಕೆಲಸ. ಅವನಿಗೆ ಈ ದೆವ್ವ ದೇವರು ಯಾವುದರ ಮೇಲೂ ನಂಬಿಕೆ ಇರಲಿಲ್ಲ. ಅವನಿಗೆ ಬೇಕಾದದ್ದು ಕೇವಲ ವೈರಲ್ ಆಗುವಂತಹ ಕಂಟೆಂಟ್ ಅಷ್ಟೇ. ಒಂದು ದಿನ ಕಾರ್ತಿಕ್ಕಿಗೆ ಅವನ ಸ್ನೇಹಿತ ಮೂಲಕ ಆ ಹಳ್ಳಿಯ ಬಗ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಆ ಹಳ್ಳಿಯ ಗಡಿಯಲ್ಲಿ ದಟ್ಟವಾದ ಕಾಡಿನ ಮಧ್ಯೆ ಒಂದು 100 ವರ್ಷದ ಹಳೆಯ ಆಲದ ಮರ ಇದೆ. ಆ ಮರದ ಕೆಳಗೆ ಯಾವುದೇ ಗುಡಿ ಇಲ್ಲ, ಗೋಪುರ ಇಲ್ಲ, ಕೇವಲ ಒಂದು ದೊಡ್ಡ ಕಪ್ಪು ಕಲ್ಲು ಇದೆ. ಅದೇ ಬೇತಾಳ. ಆ ಊರಿನ ಜನ ವರ್ಷಕ್ಕೊಮ್ಮೆ ಮಾತ್ರ ಅಲ್ಲಿಗೆ ಹೋಗಿ ಕೋಳಿ ಕುರಿ ಬಲಿ ಕೊಟ್ಟು, ಜೊತೆಗೆ ಎತ್ತರವಾದ ಮರದ ಚಪ್ಪಲಿಗಳನ್ನು ನೈವೇದ್ಯವಾಗಿ ಇಡ್ತಾರೆ. ಯಾಕಂದರೆ ರಾತ್ರಿ ಹೊತ್ತು ಆ ಬೇತಾಳ ಆ ಚಪ್ಪಲಿಗಳನ್ನು ಹಾಕ್ಕೊಂಡು ಊರನ್ನು ಕಾಯುತ್ತೆ ಅನ್ನೋದು ಅವರ ನಂಬಿಕೆ. ಇದನ್ನು ಕೇಳಿದ ಕಾರ್ತಿಕ್ಕಿಗೆ ಇದೊಂದು ಒಳ್ಳೆಯ ಕಂಟೆಂಟ್ ಅಂತ ಅನಿಸುತ್ತೆ. ತನ್ನ ಕ್ಯಾಮ್ರಾ ಹಿಡ್ಕೊಂಡು ನೇರವಾಗಿ ಆ ಹಳ್ಳಿಗೆ ಬರ್ತಾನೆ. ಊರಿನ ಗೌಡರು ಕಾರ್ತಿಕ್ಕಿಗೆ ವಾರ್ನ್ ಮಾಡ್ತಾರೆ, ನೋಡಪ್ಪ, ಆ ಜಾಗಕ್ಕೆ ಹಗಲೊತ್ತಲ್ಲೇ ಹೋಗೋದು ಸರಿಯಲ್ಲ, ಅದು ಉಗ್ರವಾದ ಶಕ್ತಿ, ನೀನು ಕ್ಯಾಮರಾ ಎಲ್ಲ ಹಿಡ್ಕೊಂಡು ಅಲ್ಲಿಗೆ ಹೋಗಬೇಡ ಅಂತ. ಆದರೆ ಅಹಂಕಾರದಿಂದ ಮೆರೆದಿದ್ದ ಕಾರ್ತಿಕ್, ನಿಮ್ಮ ಕಲ್ಲಿನ ದೇವರಿಗೆ ನಾನು ಹೆದರಲ್ಲ, ನಾನು ವಿಡಿಯೋ ಮಾಡೇ ಮಾಡ್ತೀನಿ ಅಂತ ರಾತ್ರಿ 11:30 ಸುಮಾರಿಗೆ ಒಬ್ಬನೇ ಕಾಡಿನೊಳಗೆ ನುಗ್ತಾನೆ. ಕಾಡಿನೊಳಗೆ ಹೋಗ್ತಾ ಹೋಗ್ತಾ ವಾತಾವರಣ ಬದಲಾಗುತ್ತೆ. ಚಳಿಗಾಲ ಅಲ್ಲದಿದ್ದರೂ ಮೈ ನಡುಗುವಷ್ಟು ಚಳಿ. ಕೊನೆಗೂ ಆ ಆಲದ ಮರ ಹತ್ತಿರ ಬರ್ತಾನೆ. ಮರದ ಕೆಳಗೆ ಸಿಂಧೂರ ಮತ್ತು ರಕ್ತದಿಂದ ತುಂಬಿದ ಆ ದೊಡ್ಡ ಕಪ್ಪು ಕಲ್ಲು ಇರುತ್ತೆ. ಅದರ ಸುತ್ತ 10 ಮರದ ಚಪ್ಪಲಿಗಳು, ತ್ರಿಶೂಲಗಳು ಬಿದ್ದಿರ್ತವೆ. ಕಾರ್ತಿಕ್ ಕ್ಯಾಮರಾ ಆನ್ ಮಾಡಿಕೊಂಡು ಆ ವಿಗ್ರಹದ ಹತ್ತಿರ ಹೋಗಿ, ನೋಡಿ ಫ್ರೆಂಡ್ಸ್, ಇವತ್ತಿನ ಕಾಲದಲ್ಲೂ ಜನ ಒಂದು ಕಲ್ಲನ್ನು ನೋಡಿ ಹೆದರ್ತಾ ಇದ್ದಾರೆ ಅಂತ ಹೇಳ್ತಾನೆ. ತನ್ನ ಕಾಲಿನಿಂದ ಅಲ್ಲಿ ನೈವೇದ್ಯಕ್ಕಿಟ್ಟಿದ್ದ ಚಪ್ಪಲಿಗಳನ್ನು ಒದೆಯುತ್ತಾನೆ. ಅಷ್ಟೇ ಅಲ್ಲ, ಅದೇ ಅಹಂಕಾರದಲ್ಲಿ ಆ ಬೇತಾಳ ಕಲ್ಲಿನ ಮೇಲೆ ಉಗುಳಿ ನಗುತ್ತಾ ವಾಪಸ್ ಬರ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅವನು ಕೆಣಕಿದ್ದು ಕಲ್ಲನ್ನಲ್ಲ, ಸಾಕ್ಷಾತ್ ಕಾಲಭೈರವನ ಅಂಶವನ್ನ ಅಂತ. ಅವತ್ತು ರಾತ್ರಿ ಕಾರ್ತಿಕ್ ಊರಿನ ಒಂದು ಗೆಸ್ಟ್ ಹೌಸ್ನಲ್ಲಿ ಮಲಗಿರ್ತಾನೆ. ರಾತ್ರಿ ಸುಮಾರು 2 ಗಂಟೆ. ಇದ್ದಕ್ಕಿದ್ದಂತೆ ರೂಮ್ನೊಳಗೆ ಸುಟ್ಟ ಮಾಂಸದ ವಾಸನೆ ಬರೋಕೆ ಶುರುವಾಗುತ್ತೆ. ಕಾರ್ತಿಕ್ ಎಚ್ಚರವಾಗಿ ನೋಡ್ತಾನೆ. ರೂಮ್ನ ಕರೆಂಟ್ ಹೋಗಿರುತ್ತೆ. ಕಿಟಕಿಯ ಆಚೆ ಯಾರೋ ದೊಡ್ಡ ಆಕಾರದ ವ್ಯಕ್ತಿ ನಿಂತು ಜೋರಾಗಿ ಉಸಿರಾಡುವ ಶಬ್ದ ಕೇಳಿಸುತ್ತೆ. ಅವನು ಧೈರ್ಯ ಮಾಡಿ ಟಾರ್ಚ್ ಆನ್ ಮಾಡಿದಾಗ ಕಿಟಕಿ ಗ್ಲಾಸ್ ಮೇಲೆ ರಕ್ತದಿಂದ ಕೂಡಿದ ಒಂದು ದೊಡ್ಡ ಕೈ ಅಚ್ಚು ಇರುತ್ತೆ. ಅದು ಸಾಮಾನ್ಯ ಮನುಷ್ಯನ ಕೈಗಿಂತ 3 ಪಟ್ಟು ದೊಡ್ಡದಾಗಿರುತ್ತೆ. ಕಾರ್ತಿಕ್ಗೆ ಈಗ ನಿಜವಾದ ಭಯ ಶುರುವಾಗುತ್ತೆ. ಬೆಳಗಾಗುತ್ತಿದ್ದಂತೆ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕಾರಿನಲ್ಲಿ ಬೆಂಗಳೂರಿಗೆ ಎಸ್ಕೇಪ್ ಆಗುತ್ತಾನೆ. ತಾನು ಬಚಾವ್ ಆದೆ ಅಂತ ಅವನು ಅಂದುಕೊಂಡಿದ್ದ. ಆದರೆ ಅಸಲಿ ಆಟ ಶುರುವಾಗಿದ್ದೇ ಬೆಂಗಳೂರಿನ ಅವನ ಫ್ಲ್ಯಾಟ್ನಲ್ಲಿ. ಬೆಂಗಳೂರಿಗೆ ಬಂದ 2ನೇ ದಿನ ಅವನು ಬಾತ್ರೂಮ್ನಲ್ಲಿ ಮುಖ ತೊಳೆಯುವಾಗ ಕನ್ನಡಿಯ ಹಿಂದೆ ಯಾರೋ ಇರುವ ನೆರಳು ಕಾಣಿಸುತ್ತೆ. ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ. ರಾತ್ರಿ ಮಲಗಿದಾಗ ಅವನ ಎದೆ ಮೇಲೆ ಯಾರು 100 kg ಕಲ್ಲು ಇಟ್ಟಂತೆ ಅವನಿಗೆ ಅನಿಸುತ್ತೆ. ಅವನ ಕಿವಿಯ ಹತ್ತಿರ ಒಂದು ಒರಟಾದ ಧ್ವನಿಯಲ್ಲಿ, ನನ್ನ ಜಾಗಕ್ಕೆ ಬಂದು ನನಗೆ ಅವಮಾನ ಮಾಡ್ತೀಯಾ, ನಿನ್ನನ್ನು ಬಿಡಲ್ಲ ಅಂತ ಕೇಳಿಸುತ್ತೆ. ದಿನ ಕಳೆದಂತೆ ಕಾರ್ತಿಕ್ ಪರಿಸ್ಥಿತಿ ಹುಚ್ಚನಂತಾಗುತ್ತೆ. ಊಟ ಸೇರಲ್ಲ, ನಿದ್ದೆ ಇರಲ್ಲ, ಅವನ ಕಣ್ಣುಗಳು ಕೆಂಪಾಗಿ ದೇಹ ಸಣಕಲಾಗುತ್ತೆ. ಒಂದು ರಾತ್ರಿ ಅವನು ಹಾಲ್ನಲ್ಲಿ ಕುಳಿತಿದ್ದಾಗ ಟಿವಿ ತಾನಾಗಿಯೇ ಆನ್ ಆಗುತ್ತೆ. ಲೈಟ್ಸ್ ಆನ್ ಆಗೋದು ಆಫ್ ಆಗೋದು ಶುರುವಾಗುತ್ತೆ. ಇದ್ದಕ್ಕಿದ್ದಂತೆ ಅವನ ಎದುರುಗಡೆ ಫ್ಲ್ಯಾಟ್ನ ಸೀಲಿಂಗ್ನಿಂದ ಒಂದು ಭೀಕರವಾದ ಆಕೃತಿ ತಲೆ ಕೆಳಗಾಗಿ ಜೋತು ಬೀಳುತ್ತೆ. ಅದರ ಕಣ್ಣುಗಳು ಉರಿಯುವ ಕೆಂಡದಂತಿತ್ತು.
ದೇಹದ ನರಗಳೆಲ್ಲ ಹೊರಗೆ ಕಾಣಿಸುತ್ತಿತ್ತು. ಅದು ನೇರವಾಗಿ ಕಾರ್ತಿಕ್ನ ಭುಜವನ್ನು ತನ್ನ ಉದ್ದವಾದ ಉಗುರುಗಳಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಕಾರ್ತಿಕ್ ನೋವಿನಿಂದ ಕಿರುಚುತ್ತಾನೆ, ಆದರೆ ಧ್ವನಿ ಹೊರಗೆ ಬರಲ್ಲ. ಅಷ್ಟರಲ್ಲೇ ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಮರುದಿನ ಅವನ ಫ್ರೆಂಡ್ಸ್ ಬಂದು ನೋಡಿದಾಗ ಕಾರ್ತಿಕ್ನ ರಕ್ತ ಮಡುವಿನಲ್ಲಿ ಬೆದ್ದಿರ್ತಾನೆ. ಅವನ ಭುಜದ ಮೇಲೆ 3 ಉದ್ದನೆಯ ಆಳವಾದ ಗಾಯಗಳಿರುತ್ತೆ. ಹಾಸ್ಪಿಟಲ್ಗೆ ಸೇರಿಸಿದರೂ ಗಾಯ ವಾಸಿಯಾಗಲ್ಲ. ಕೊನೆಗೆ ಕಾರ್ತಿಕ್ ಫ್ರೆಂಡ್ಸ್ಗೆ ಆ ಹಳ್ಳಿಯಲ್ಲಿ ಇವನು ಮಾಡಿದ ಅಹಂಕಾರದ ಕೆಲಸ ಗೊತ್ತಾಗುತ್ತೆ. ತಕ್ಷಣ ಅವನನ್ನು ಕರ್ಕೊಂಡು ಅದೇ ಹಳ್ಳಿಯ ಅಘೋರಿ ಸೋಮಣ್ಣ ಎಂಬ ಭೈರವ ಉಪಾಸಕನ ಹತ್ತಿರ ಕರ್ಕೊಂಡು ಬರ್ತಾರೆ. ಸೋಮಣ್ಣ ಕಾರ್ತಿಕ್ನ ನೋಡಿದ ತಕ್ಷಣ, ಮೂರ್ಖ, ನೀನು ಹೋಗಿ ಸ್ಮಶಾನದ ಅಧಿಪತಿಯನ್ನೇ ಎಬ್ಬಿಸಿದ್ದೀಯ, ಅವನು ನಿನ್ನ ಪ್ರಾಣ ತೆಗೆಯದೆ ಬಿಡಲ್ಲ ಅಂತಾರೆ. ಆದರೆ ಕಾರ್ತಿಕ್ ಅಳುತ್ತಾ ಕಾಲು ಹಿಡಿದು ಬೇಡಿಕೊಂಡಾಗ ಸೋಮಣ್ಣ ಒಂದು ಕಠಿಣವಾದ ದಾರಿ ಹೇಳ್ತಾನೆ. ಅಮಾವಾಸ್ಯೆಯ ಮಧ್ಯರಾತ್ರಿ ಸೋಮಣ್ಣ ಕಾರ್ತಿಕ್ನನ್ನು ಅದೇ ಆಲದ ಮರದ ಹತ್ತಿರ ಕರೆದುಕೊಂಡು ಹೋಗ್ತಾನೆ. ಕಾರ್ತಿಕ್ಗೆ ಮೈ ಮೇಲೆ ಬಟ್ಟೆ ಇಲ್ಲದೆ ಕೇವಲ ಒಂದು ಕಪ್ಪು ಬಟ್ಟೆಯ ಉಡಿಸಿ ಆ ಕಲ್ಲಿನ ಮುಂದೆ ಕೂರಿಸುತ್ತಾನೆ. ಸೋಮಣ್ಣ ಒಂದು ದೊಡ್ಡ ಅಗ್ನಿಕುಂಡ ಮಾಡಿ ತಮ್ಮ ಕೈಯನ್ನು ಕೊಯ್ದುಕೊಂಡು ರಕ್ತವನ್ನೇ ಹೋಮಕ್ಕೆ ಹಾಕ್ತಾರೆ. ಅಕ್ಕಪಕ್ಕದ ಮರಗಳಿಂದ ವಿಚಿತ್ರವಾದ ಪ್ರಾಣಿಗಳ ಕೂಗು, ಭೀಕರವಾದ ಗಾಳಿ ಬೀಸೋಕೆ ಶುರುವಾಗುತ್ತೆ. ಹೋಮದ ಬೆಂಕಿ ಇದ್ದಕ್ಕಿದ್ದಂತೆ ನೀಲಿ ಬಣ್ಣಕ್ಕೆ ತಿರುಗೋಕೆ ಶುರುವಾಗುತ್ತೆ. ಆಗ ಅಶರೀರವಾಣಿಯೊಂದು ಕೇಳಿಸುತ್ತೆ. ಇವನಿಗೆ ಅಹಂಕಾರ, ನನ್ನನ್ನೇ ಪ್ರಶ್ನೆ ಮಾಡ್ತಾನೆ, ಇವನನ್ನು ಬದುಕಲು ಬಿಡಲ್ಲ. ಆಗ ಸೋಮಣ್ಣ, ಏ ಬೇತಾಳ, ಇವನು ಅಜ್ಞಾನಿ, ಕ್ಷಮಿಸಿಬಿಡು, ಮಹಾಕಾಲ ಭೈರವನ ಆಣೆ ಇದೆ ನಿನಗೆ, ಇವನನ್ನು ಬಿಟ್ಟು ಬಿಡು ಅಂತ ಜೋರಾಗಿ ಮಂತ್ರ ಪಠಿಸ್ತಾನೆ. ಭೈರವನ ಹೆಸರು ಕೇಳಿದ ತಕ್ಷಣ ಗಾಳಿ ಶಾಂತವಾಗುತ್ತೆ. ಬೇತಾಳನ ಧ್ವನಿ, ಭೈರವನ ಆಣೆಗೆ ಕಟ್ಟು ಬಿದ್ದವನ ಪ್ರಾಣ ಬಿಡ್ತಾ ಇದ್ದೀನಿ, ಆದರೆ ಇವನು ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ಒಂದು ಗುರುತು ಇರುತ್ತೆ ಅಂತ ಹೇಳಿ ಮಾಯವಾಗುತ್ತೆ. ಆ ತಕ್ಷಣ ಕಾರ್ತಿಕ್ನ ಬೆನ್ನಿನ ಮೇಲೆ ಯಾರೋ ಸುಡುವ ಕಬ್ಬಿಣವನ್ನು ಇಟ್ಟಂತೆ ಆಗಿ ಜೋರಾಗಿ ಕಿರಿಸ್ತಾನೆ. ಗೆಳೆಯರೇ, ಇವತ್ತಿಗೂ ಕಾರ್ತಿಕ್ ಬದುಕಿದ್ದಾನೆ, ಆದರೆ ಅವನ ಬೆನ್ನಿನ ಮೇಲೆ ಆ ಬೇತಾಳನ ಸುಟ್ಟ ಕೈಯಚ್ಚು ಹಾಗೆಯೇ ಇದೆ. ಇವನು ಯಾವತ್ತೂ ಮತ್ತೆ ಆ ಕ್ಯಾಮ್ರಾ ಹಿಡಿಯಲ್ಲ, ಕಾಡಿನ ಕಡೆ ತಲೆ ಹಾಕಿ ಮಲಗಲ್ಲ. ಶಕ್ತಿಗಳು ಕಣ್ಣಿಗೆ ಕಾಣಲ್ಲ ಅಂತ ಅಹಂಕಾರ ಪಡಬಾರದು. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಶಕ್ತಿಗೂ ನಾವು ಬೆಲೆ ಕೊಡಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೀಗೆ ಇನ್ನೂ ಅನೇಕ ರೋಚಕ ಕಥೆಗಳ ಕೇಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್.